ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮ. ನೆಕ್ಸ್ಟ್ ಲೇಯರ್ 3 ಡಿವೈಸ್ಗಳು. ಸೊ ಲೇಯರ್ 3 ಡಿವೈಸ್ ಏನು ಮಾಡುತ್ತಪ್ಪ ಯಾವುದಪ್ಪ ಅಂತಂದರೆ ರೌಟರ್, ಬ್ರೌಟರ್ ಮತ್ತು ಲೇಯರ್ 3 ಸ್ವಿಚ್. ಹೌದು, ಸ್ವಿಚ್ ಎರಡು ಲೇಯರ್ ಕೂಡ ಎರಡು ಥರ ಸ್ವಿಚ್ ಬರುತ್ತೆ. ಒಂದು ಲೇಯರ್ 2 ಸ್ವಿಚ್, ಇನ್ನೊಂದು ಲೇಯರ್ 3 ಸ್ವಿಚ್. ಅಂದರೆ ಲೇಯರ್ 2 ಅಂತಂದರೆ ಅದು ಬರೀ ಡೇಟಾ ಲಿಂಕ್ ಲೇಯರ್ ಮಾತ್ರ ವರ್ಕಾಗುತ್ತೆ, ಅಂದರೆ ಅದು ಎರಡು ಸಿಸ್ಟಮ್ ಅಂತ ಮಾತ್ರ ಕನೆಕ್ಟ್ ಮಾಡುತ್ತೆ. ಲೇಯರ್ 3 ಸ್ವಿಚ್ ಅಂದರೆ ಅದು ರೌಟರ್ ತರಹ ಕೂಡ ಕೆಲಸ ಮಾಡುತ್ತೆ. ಸೊ ನೋಡೋಣ ಒಂದೊಂದಾಗಿ ಈ ರೌಟರ್ ಲೇಯರ್ 3 ಸ್ವಿಚ್ ಎಲ್ಲ ಏನು ಮಾಡುತ್ತೆ ಅಂತೇಳಿ. ಮೊದಲಿಗೆ ರೌಟರ್ ನೋಡೋಣ. ಸೊ ರೌಟರ್ ಹೇಗಿರುತ್ತಪ್ಪ ಅಂದರೆ ಹೀಗೆ ಇರುತ್ತೆ. ಸೊ ರೌಟರ್ನ ಮೂಲ ಕಾರಣ ಏನಪ್ಪ ಅಂತಂದರೆ ಎರಡು ಡಿಫ್ರೆಂಟ್ ಕೆಲಸ ಏನಪ್ಪ ಅಂತಂದರೆ ಎರಡು ಡಿಫ್ರೆಂಟ್ ನೆಟ್ವರ್ಕ್ನ ಕನೆಕ್ಟ್ ಮಾಡೋದೇ ರೌಟರ್ನ ಕೆಲಸ ಆಗಿರುತ್ತೆ. ಸೊ ಎರಡು ಡಿಫ್ರೆಂಟ್ ನೆಟ್ವರ್ಕಲ್ಲಿರೋ ಡೇಟಾನ ಜೊತೆಗೆ ಕನೆಕ್ಟ್ ಮಾಡೋದು ರೌಟರ್ ಕೆಲಸ ಆಗುತ್ತೆ. ನೋಡ್ಬೋದು ಎ ನೆಟ್ವರ್ಕ್ ಮತ್ತು ಬಿ ನೆಟ್ವರ್ಕ್ ಎರಡೂ ಸಹ ಒಂದು ರೌಟರ್ನಿಂದ ಕನೆಕ್ಟ್ ಆಗ್ತಿದೆ. ಅಂದರೆ ಎ ಇಂದ B1 ಅಲ್ಲಿ ಯಾವುದೋ ಒಂದು ಕಂಪ್ಯೂಟರ್ಗೆ ಇನ್ಫಾರ್ಮೇಷನ್ ಹೋಗಬೇಕು ಅಂದರೆ ಅದು ಫಸ್ಟು ಅಲ್ಲಿಂದ ಸ್ವಿಚ್ಗೆ ಬರುತ್ತೆ, ಸ್ವಿಚ್ನಿಂದ ರೌಟ್ರಿಗೆ ಬರುತ್ತೆ, ರೌಟ್ರಿಂದ ಬಿ ನೆಟ್ವರ್ಕಲ್ಲಿ ಸ್ವಿಚ್ಗೆ ಹೋಗುತ್ತೆ, ನಂತರ ಆ ಪರ್ಟಿಕ್ಯುಲರ್ ಡಿವೈಸ್ಗೆ ಹೋಗುತ್ತೆ. ಸೊ ಇಷ್ಟು ಫಾರ್ವರ್ಡಿಂಗ್ ಹೆಂಗೆ ಮಾಡುತ್ತಪ್ಪ ಅಂತಂದರೆ IP ಅಡ್ರೆಸ್ ಮುಖಾಂತರ ಫಾರ್ವರ್ಡಿಂಗ್ ಮಾಡುತ್ತೆ. ಯಾವತ್ತೇ ಸಹ ನೋಡ್ಬೋದು ನಾವು ಡೇಟಾ ಲಿಂಕ್ ಲೇಯರಲ್ಲೇ ಯಾವತ್ತೂ ಸಹ ಮ್ಯಾಕ್ ಅಡ್ರೆಸ್ ಬರೋದು ಮತ್ತು IP ಅಡ್ರೆಸ್ ಬರೋದು ಕೇವಲ ನೆಟ್ವರ್ಕ್ ಲೇಯರಲ್ಲಿ ಮಾತ್ರ. ಸೊ ಅದಕ್ಕೆ ಮ್ಯಾಕ್ ಅಡ್ರೆಸ್ ಮುಖಾಂತರ ಯಾವ ಡಿವೈಸ್ ಕೆಲಸ ಮಾಡುತ್ತೋ ಅದನ್ನೆಲ್ಲ ನಾವು ಲೇಯರ್ 2 ಡಿವೈಸ್ ಅಂತ ಕರಿತೀವಿ. IP ಅಡ್ರೆಸ್ ಮುಖಾಂತರ ಯಾವ ಡಿವೈಸ್ ಕೆಲಸ ಮಾಡುತ್ತೋ ಅದನ್ನೆಲ್ಲ ನಾವು ಲೇಯರ್ 3 ಡಿವೈಸ್ ಅಂತ ಕರಿತೀವಿ. ಸೊ ರೌಟರ್ ಕೆಲಸ ಏನಪ್ಪ ಅಂತಂದರೆ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡೋದೇ ರೌಟರ್ ಕೆಲಸ. ಸೊ ಇನಿಷಿಯಲ್ ಆಗಿ ನಾವು ನೋಡೋದು ವ್ಯಾನ್ ಅಥವಾ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಏನು ಕರಿತೀವಿ, ಅದನ್ನು ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಕನೆಕ್ಟ್ ಮಾಡೋದು ಕಾಮನ್ ಆಗಿ ನಾವು ರೌಟರ್ ಯೂಸ್ ಮಾಡ್ಕೊತೀವಿ. ಅಂದರೆ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನಾವು ಇಂಟರ್ನೆಟ್ನ ಯೂಸ್ ಮಾಡೋದಕ್ಕೆ ನಾವು ನಮ್ಮ ರೌಟರ್ನ ಯೂಸ್ ಮಾಡ್ಕೊತೀವಿ. ಓಕೆನಾ. ಸೊ ಇದು ಬೇಸಿಕ್ಲಿ ರೌಟರ್ ಕೆಲಸ. ಬಟ್ ಅದು ಅಲ್ಲದೆ ರೌಟರ್ ಎಕ್ಸ್ಟ್ರಾ ಏನಪ್ಪ ಮಾಡುತ್ತೆ ಅಂದರೆ ಇದು ರೌಟಿಂಗ್ ಮಾಡುತ್ತೆ. ಅಂದರೆ ಯಾವ ಪ್ಯಾಕೆಟ್ ಯಾವ ಡಿವೈಸ್ ಕಂಪ್ಯೂಟರ್ಗಳ ಮುಖಾಂತರ ಹೋಗಬೇಕು ಅನ್ನೋದು ಡಿಸೈಡ್ ಮಾಡೋದು ರೌಟರ್ ಕೆಲಸ ಆಗಿರುತ್ತೆ. ಇದನ್ನು ಅದು ರೌಟಿಂಗ್ ಪ್ರೋಟೋಕಾಲ್ಸ್ ಅಥವಾ ರೌಟಿಂಗ್ ನಿಯಮಾವಳಿ ಅಂತ ಏನು ಕರಿತೀವಿ, ಇದರ ಮುಖಾಂತರ ಯಾವ್ಯಾವ ಡಿವೈಸ್ಗಳು ಯಾವ ಕಂಪ್ಯೂಟರ್ಗಳ ಮುಖಾಂತರ ಹೋಗಬೇಕು ಅಂತ ಅದು ರೌಟಿಂಗ್ ಮಾಡ್ಕೊಳುತ್ತೆ. ಇದೊಂಥರ ಬಸ್ ರೂಟ್ ಇದ್ದಾಗೆ. ಸೊ ಒಂದು ಸೋರ್ಸ್ನಿಂದ ಒಂದು ಡೆಸ್ಟಿನೇಷನ್ ಹೋಗಬೇಕು ಅಂದರೆ ಯಾವ ಥರ ಪ್ಯಾಕೆಟ್ಗಳು ಹೋಗಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಮಂಗಳೂರು ಹೋಗಬೇಕು ಅಂದರೆ ನೀವು ಮೈಸೂರು ಮುಖಾಂತರ ಹೋಗ್ಬೋದು ಅಥವಾ ಹಾಸನ ಮುಖಾಂತರ ಹೋಗ್ಬೋದು. ಸೊ ಆ ಥರ ಬೇರೆ ರೌಟಿಂಗ್ನ ಬೇರೆ ರೌಟಿಂಗ್ಗಳನ್ನ ಚೆಕ್ ಮಾಡಿ ಯಾವ ರೂಟಿಂದ ಹೋದರೆ ಒಳ್ಳೆಯದು, ಯಾವ ರೂಟಿಂದ ಕೆಟ್ಟದ್ದು. ಅಂದರೆ ಇನ್ ಕೇಸ್ ಮಂಗಳೂರು ತುಂಬ ಮಳೆ ಲೈಕ್ ಮಡಿಕೇರಿ ತುಂಬ ಮಳೆ ಆಯಿತು, ನೀವು ಹಾಸನ ಮೇಲೆ ಮೈಸೂರು ಮೇಲೆ ಹೋಗೋಕ್ಕಾಗಲ್ಲ, ಬೇರೆ ರೂಟ್ ತೊಗೊತೀನಿ ಅಂತ ನಾವು ಹೇಗೆ ಡಿಸೈಡ್ ಮಾಡ್ತೀವೋ ರೌಟರ್ ಸಹ ಅದೇ ಥರ. ಒಂದು ಕಂಪ್ಯೂಟರ್ಲಿ ಇನ್ ಕೇಸ್ ಕೇಬಲ್ ಕಿತ್ತೋಗಿದೆ ಅಥವಾ ಅಡಾಪ್ಟರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಥವಾ ಒಂದು ಕಂಪ್ಯೂಟರ್ ತುಂಬ ಜಾಸ್ತಿ ಟ್ರಾಫಿಕ್ ಯೂಸ್ ಮಾಡ್ತೀವಿ ಅಂದಾಗ ಆ ರೂಟ್ ಯೂಸ್ ಮಾಡೋ ಬದಲು ಇನ್ನೊಂದು ರೂಟ್ನ ಯೂಸ್ ಮಾಡ್ಕೊಳುತ್ತೆ. ಸೊ ಇವೆಲ್ಲ ನಮ್ಮ ರೌಟಿಂಗ್ ಪ್ರೋಟೋಕಾಲ್ಸಲ್ಲಿ ಬರುತ್ತೆ. ಸೊ ನಾವು IGRP ಅಥವಾ EIGRP ಅಥವಾ RIP ಅಥವಾ ಏನು ಪ್ರೋಟೋಕಾಲ್ಸ್ ಏನು ಬರುತ್ತೆ ರೌಟಿಂಗ್ ಪ್ರೋಟೋಕಾಲ್ಸ್, ಇದೆಲ್ಲ ನಮ್ಮ ರೌಟಿಂಗ್ ಅಂದರೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಯಾವ ಕಂಪ್ಯೂಟರ್ಗಳ ಮುಖಾಂತರ ಅಥವಾ ಇಷ್ಟು ನೆಟ್ವರ್ಕ್ ಡಿವೈಸ್ಗಳ ಮುಖಾಂತರ ಹೋಗಬೇಕು ಅಂತ ಜಡ್ಜ್ ಮಾಡೋದು ಅಥವಾ ಅದನ್ನು ಕಂಡುಹಿಡ್ಕೊಳ್ಳೋದು ರೌಟಿಂಗ್ ಪ್ರೋಟೋಕಾಲ್ಸ್ ಮುಖಾಂತರ ಆಗುತ್ತೆ. ಸೊ ಇದು ಮಾಡೋ ಕೆಲಸ ಯಾವುದೆಲ್ಲ ಆಗುತ್ತಪ್ಪ ಅಂತಂದರೆ ಇದು ರೌಟ್ರಲ್ಲಾಗುತ್ತೆ. ಸೊ ರೌಟರ್ ಏನು ಮಾಡುತ್ತೆ, ಮೊದಲಿಗೆ ಅದು ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ಕನೆಕ್ಟ್ ಮಾಡಲು ಯೂಸ್ ಮಾಡುವಂಥ ಒಂದು ಸಾಧನ ಆಗಿರುತ್ತೆ. ಅಂದರೆ ಅದು ವ್ಯಾನಿಂದ ಲ್ಯಾನಿಗೆ ಕನೆಕ್ಟ್ ಮಾಡೋದು ಅಥವಾ ವೈಡ್ ಏರಿಯಾ ನೆಟ್ವರ್ಕಿಂದ ಲೋಕಲ್ ನೆಟ್ವರ್ಕ್ ಕನೆಕ್ಟ್ ಮಾಡೋದಿರ್ಬೋದು. ನೆಕ್ಸ್ಟ್ ಮೊದಲನೇ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಪ್ಯಾಕೆಟ್ ಹೆಂಗೆ ಯಾವ ಡಿವೈಸ್ಗಳ ಮುಖಾಂತರ ಹೋಗಬೇಕು ಅನ್ನೋಂಥ ಜಡ್ಜ್ ಮಾಡಿ ಅದನ್ನು ಕಳಿಸೋದು ರೌಟರ್ದ ಕೆಲಸ ಆಗಿರುತ್ತೆ. ಇಷ್ಟು ರೌಟರ್ದ ಕೆಲಸ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದು ಇದರಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೂಡ ನೋಡ್ಬೋದು. ನಾವು ಅವಾಗಲೇ ಹೇಳಿದ್ದೆ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 3 ರೌಟರ್ ಇದೆ. ಆ್ಯಕ್ಚುಲಿ ರೌಂಡ್ ಏನಿದೆ ಇದು ರೌಟರ್ ಸಿಂಬಲ್ ಆಗುತ್ತೆ. ಇನ್ ಕೇಸ್ PC1 ಇಂದ PC3 ಇನ್ಫಾರ್ಮೇಷನ್ ಹೋಗಬೇಕು ಅಂತಂದರೆ there are 2 ways. ಅಂದರೆ ರೌಟರ್ 1ಗೆ ಹೋಗಿ ಅಲ್ಲಿಂದ ರೌಟರ್ 3ಗೆ ಹೋಗಿ ಸಹ PC3ಗೆ ಹೋಗ್ಬೋದು. ಇಲ್ಲ ಇನ್ ಕೇಸ್ ಈ ಪಾರ್ಟ್ ಅಂದರೆ ಈ ಲೈನ್ ENP0S10 ಅಂತ ಏನಿದೆ, ಇನ್ ಕೇಸ್ ಈ ಲೈನ್ ಸ್ವಲ್ಪ ಬಿಸಿ ಆಗಿತ್ತು ಅಥವಾ ವೈರ್ ಕಟ್ ಆಯಿತು ಅಂದಾಗ ಏನಾಗುತ್ತೆ, ಆ ಪಾತ್ ಬಂದು 8ಗೆ ಹೋಗಿ 8ಇಂದ 9 ಹೋಗಿ 9ಇಂದ 10 ಹೋಗಿ 10ಇಂದ 8 ಹೋಗಿ 8ಇಂದ ಹೋಗುತ್ತೆ. ಸೊ
ಸೊ ಈ ರೌಟಿಂಗ್ ಯಾವ್ಯಾವ ಪಾರ್ಟಲ್ಲಿ ಹೇಗೆ ಹೋಗಬೇಕು, ಯಾವುದು ಚಿಕ್ಕ ಪಾತು ಅಂದರೆ ಯಾವುದು ಶಾರ್ಟ್ ಡಿಸ್ಟೆನ್ಸು, ಯಾವುದು ತುಂಬ ಬಳಸ್ಕೊಂಡು ಹೋಗಬೇಕು, ಯಾವುದ್ರಲ್ಲಿ ಟ್ರಾಫಿಕ್ ಕಡಿಮೆ ಇದೆ, ಯಾವುದ್ರಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ನೋಡಿ ಯಾವ ರೂಟ್ಗಳನ್ನ ಸ್ಪೆಸಿಫೈ ಮಾಡೋದು ರೌಟರ್ ಕೆಲಸ ಆಗಿರುತ್ತೆ. ಅದ್ರ ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಇದು 192.168.1.0 ನೆಟ್ವರ್ಕ್, ಇದು 192.168.3.0 ನೆಟ್ವರ್ಕ್. ಅಂದರೆ ಎರಡೂ ಸಹ ಬೇರೆ ಬೇರೆ ನೆಟ್ವರ್ಕ್. ಈ ಎರಡು ಬೇರೆ ನೆಟ್ವರ್ಕ್ನ ಕನೆಕ್ಟ್ ಮಾಡೋದಕ್ಕೆ ನಾವು ರೌಟರ್ ಯೂಸ್ ಮಾಡ್ತೀವಿ. ಓಕೆನಾ, ಇಷ್ಟು ರೌಟರ್ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ನಾವು ಬ್ರೌಟರ್ ನೋಡೋಣ. ಈ ಬ್ರೌಟರ್ ಏನಪ್ಪ ಅಂತಂದರೆ ಇದೊಂದು ಬ್ರಿಡ್ಜ್ ಮತ್ತು ರೌಟರ್ನ ಒಂದು ಕಾಂಬಿನೇಷನ್ ಆಗಿರುವಂಥ ಡಿವೈಸ್. ಸೊ ಬ್ರಿಡ್ಜ್ ಹೇಗೆ ಎರಡು ಸೆಗ್ಮೆಂಟ್ನ ಜಾಯಿನ್ ಮಾಡುತ್ತೋ, ರೌಟರ್ ಹೇಗೆ ಎರಡು ನೆಟ್ವರ್ಕ್ನ ಜಾಯಿನ್ ಮಾಡುತ್ತೋ, ಅವೆರಡನ್ನೂ ಕಂಬೈನ್ ಮಾಡಿ ನಾವು ಬ್ರೌಟರ್ ಅಂತ ಕರಿತೀವಿ. ಸೊ ಬ್ರಿಡ್ಜಲ್ಲಿ ನಾವು ಇನ್ನೂ ನೋಡ್ಬೋದು ಏನಂದರೆ ಬ್ರಿಡ್ಜ್ ಯಾವುದೇ ಸಹ ಎರಡು ಸೆಗ್ಮೆಂಟನ್ನು ಮಾತ್ರ ಕಂಬೈನ್ ಮಾಡುತ್ತೆ, ಅದು ಎರಡು ನೆಟ್ವರ್ಕ್ನ ಕಂಬೈನ್ ಮಾಡಲ್ಲ. ಓಕೆನಾ, ಎರಡು ಸೆಗ್ಮೆಂಟು ಸಹ ಒಂದೇ ನೆಟ್ವರ್ಕಲ್ಲಿ ಇರುತ್ತೆ. ಸೊ ಬ್ರೌಟರ್ ಬಂದು ಎರಡನ್ನೂ ಸಹ ಮರ್ಜ್ ಮಾಡುತ್ತೆ. ಸೊ ಬೇಸಿಕ್ಲಿ ನಿಮ್ಮ ಬ್ರೌಟರ್ ಏನು ಮಾಡುತ್ತಪ್ಪ ಅಂತಂದರೆ, ಇದು ನಾವು ಇವತ್ತಿನ ಮಾರ್ಕೆಟಲ್ಲಿ ಅಷ್ಟಾಗಿ ನೋಡಲ್ಲ, ಅದು ಸಹ ಇದು ಒಂದು ಎಸೆನ್ಷಿಯಲ್ ನೆಟ್ವರ್ಕ್ ಡಿವೈಸ್. ಸೊ ನೋಡ್ಬೋದು ಬ್ರೌಟರ್ ಅಂತ ಒಂದು ಡಿವೈಸ್ ಇದೆ, ಇದರಲ್ಲಿ 3 ಸೆಗ್ಮೆಂಟ್ನ ನಾವು ಯೂಸ್ ಮಾಡ್ತೀವಿ. ಒಂದು ಈಥರ್ನೆಟ್ ಹಬ್ ಇದೆ, ಒಂದು ಟೋಕನ್ ರಿಂಗ್ ಹಬ್ ಇದೆ, ಒಂದು ಟೋಕನ್ ರಿಂಗ್ ಹಬ್ ಇದೆ. ಸೊ ಬ್ರೌಟರ್ ಕೆಲಸ ಏನಪ್ಪ ಅಂತಂದರೆ ಈ ಸೆಗ್ಮೆಂಟಿಂದ ಡೇಟಾ ಈ ಸೆಗ್ಮೆಂಟ್ಗೆ ಕಳಿಸೋದು ಬ್ರೌಟರ್ ಕೆಲಸ ಆಗಿರುತ್ತೆ. ಅಂದರೆ ಸರ್ವರಿಂದ ಇನ್ಫಾರ್ಮೇಷನ್ ಈ ಕಂಪ್ಯೂಟರ್ಗೆ ಹೋಗಬೇಕು ಅಂತಂದರೆ ಅಲ್ಲಿಂದ ಫಸ್ಟ್ ಟೋಕನ್ ರಿಂಗ್ ಬರುತ್ತೆ, ನೆಕ್ಸ್ಟ್ ಬ್ರೌಟರ್ಗೆ ಹೋಗುತ್ತೆ, ಬ್ರೌಟರಿಂದ ಈಥರ್ನೆಟ್ಗೆ ಹೋಗಿ ಈಥರ್ನೆಟ್ ಹಬ್ಬಲ್ಲಿ ಎಲ್ಲ ಸಿಸ್ಟಮ್ಗೆ ಹೋಗುತ್ತೆ. ಇದು ಬ್ರಿಡ್ಜ್ನ ಕೆಲಸ ಅಲ್ವಾ. ಸೊ ಬ್ರಿಡ್ಜ್ ಏನು ಮಾಡುತ್ತೆ ಅಂದರೆ ಒಂದು ಸೆಗ್ಮೆಂಟ್ ಇದ್ದು ಇನ್ನೊಂದು ಸೆಗ್ಮೆಂಟಿಂದ ಎಷ್ಟು ಕಂಪ್ಯೂಟರ್ಗೆ ಇನ್ಫಾರ್ಮೇಷನ್ ಕಳಿಸುತ್ತೆ ಅಲ್ವಾ. ಸೊ ಇದು ಬ್ರೌಟರ್ ಕೆಲಸ ಆಗಿರುತ್ತೆ. ರೌಟರ್ ಏನು ಮಾಡುತ್ತೆ, ರೌಟರ್ ಕೆಲಸ ಏನಾಗುತ್ತೆ ಅಂದರೆ ಇಲ್ಲಿಂದ ಡೇಟಾ ಈ ಸರ್ವರಿಂದ ಈ ಕಂಪ್ಯೂಟರ್ಗೆ ಡೇಟಾ ಹೋಗಬೇಕಾದ್ರೆ ಯಾವ ನೋಡಿಂದ ಹೋಗಬೇಕು ಅಂತ ಜಡ್ಜ್ ಮಾಡೋದು ರೌಟರ್ ಕೆಲಸ ಆಗಿರುತ್ತೆ ಅಲ್ವಾ. ಇಲ್ಲಿಂದ ಫಸ್ಟ್ ಡೇಟಾ ಇಲ್ಲಿ ಬರಬೇಕು, ನೆಕ್ಸ್ಟ್ ಇಲ್ಲಿ ಹೋಗಬೇಕು, ನೆಕ್ಸ್ಟು ಈ ಸಿಸ್ಟಮ್ಗೆ ಡೈರೆಕ್ಟಾಗಿ ಕನೆಕ್ಷನ್ ಇದೆಯಾ ಅಥವಾ ನೆಕ್ಸ್ಟಲ್ಲಿ ಇನ್ನೊಂದು ಯಾವುದಾದ್ರು ಡಿವೈಸ್ ಇದ್ದರೆ ಆ ಡಿವೈಸಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯಾ, ಯಾವುದು ಕಮ್ಮಿ ಡಿಸ್ಟೆನ್ಸು ಅಂತೆಲ್ಲ ನೋಡಿಕೊಂಡು ಜಡ್ಜ್ ಮಾಡಿ ಯಾವ ಪ್ಯಾಕೆಟ್ ಯಾವ ರೂಟಲ್ಲಿ ಹೋಗಬೇಕು ಅಂತ ಕಳಿಸೋದು ರೌಟರ್ ಕೆಲಸ ಆಗಿರುತ್ತೆ. ಸೊ ಬ್ರೌಟರ್ ಅನ್ನೋದು ಎರಡೂ ಕೆಲಸಗಳು ಸಹ ಮಾಡುತ್ತೆ. ಒಂದು ಸೆಗ್ಮೆಂಟಿಂದ ಸೆಗ್ಮೆಂಟ್ ಇನ್ಫಾರ್ಮೇಷನ್ ಕಳಿಸುತ್ತೆ, ಇದಕ್ಕೆ ಸೆಗ್ಮೆಂಟಿಂದ ಇನ್ಫಾರ್ಮೇಷನ್ ಕಳಿಸಲು ಅದು ಡೇಟಾ ಲಿಂಕ್ ಲೇಯರಲ್ಲಿ ಬರುವಂಥ ಪ್ರೋಟೋಕಾಲ್ಸ್ ಅಂದರೆ ನಿಯಮಾವಳಿಗಳನ್ನ ಯೂಸ್ ಮಾಡುತ್ತೆ. ರೌಟಿಂಗ್ ಅಂದರೆ ಯಾವ ಡಿವೈಸಿಂದ ಯಾವ ಡಿವೈಸ್ಗೆ ಹೋಗಬೇಕು ಅಂತ ಜಡ್ಜ್ ಮಾಡಲು ಅದು ರೌಟಿಂಗ್ ಪ್ರೋಟೋಕಾಲ್ಸ್ ಯೂಸ್ ಮಾಡುತ್ತೆ, ರಿಪ್ ಯೂಸ್ ಮಾಡುತ್ತೆ. ಸೊ ಆದರೂ ಸಹ ನಾವು ಟಿಪಿಕಲ್ ಇವತ್ತಿನ ನೆಟ್ವರ್ಕಲ್ಲಿ ನಾವು ಇಷ್ಟೊಂದು ಡಿವೈಸ್ಗಳು ಯೂಸ್ ಮಾಡಲ್ಲ. ಸೊ ಬೇಸಿಕ್ಲಿ ನಾವು ಕೇವಲ ಒಂದೆರಡು ಡಿವೈಸ್ಗಳನ್ನ ಯೂಸ್ ಮಾಡ್ತೀವಿ, ಅಂದರೆ ಹಬ್, ಸ್ವಿಚ್, ರೌಟರ್ ಅಷ್ಟು ಮಾತ್ರ ಯೂಸ್ ಮಾಡ್ತೀವಿ ಹೊರತು ಬ್ರೌಟರ್ನ ಸಹ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡಲ್ಲ. ಮ್ಯಾಕ್ಸಿಮಮ್ ಅಂದರೆ ದೊಡ್ಡ ಒಂದು IT ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕ್ಗಳಲ್ಲಿ ನೀವು ಬ್ರೌಟರ್ನ ನೋಡ್ಬೋದು, ಅದು ಬಿಟ್ಟರೆ ಅಷ್ಟಾಗಿ ನಾವು ಬ್ರೌಟರ್ನ ನೋಡಲ್ಲ. ನೆಕ್ಸ್ಟ್ L3 ಸ್ವಿಚ್ ಬರೋಣ. ಸೊ ಬೇಸಿಕ್ಲಿ ನಾವು L2 ಸ್ವಿಚ್ ಅಂದರೆ ಡೇಟಾ ಲಿಂಕ್ ಲೇಯರ್ ಬರೋ ಸ್ವಿಚ್ನ ಏನು ನೋಡಿದ್ವಿಪ್ಪ ಅಂತಂದರೆ, ಸೊ ಆ ಸ್ವಿಚ್ ಏನು ಮಾಡ್ತಿತ್ತು, ಎರಡಕ್ಕಿಂತ ಹೆಚ್ಚು ಸಿಸ್ಟಮ್ಸ್ಗಳನ್ನ ಕನೆಕ್ಟ್ ಮಾಡ್ತಿತ್ತು. ಹಾಗೆಯೇ ಯಾರೊಬ್ಬರಿಂದ ಡೇಟಾ ಹೋಗ್ಬೇಕಿತ್ತೋ ಅವರೊಬ್ರಿಗೆ ಮಾತ್ರ ಆ ಡೇಟಾ ಕಳಿಸ್ತಿತ್ತು. ಅಂದರೆ ಎಯಿಂದ ಬಿಗೆ ಹೋಗಬೇಕು ಅಂತಂದರೆ ಬಿಗೆ ಮಾತ್ರ ಡೇಟಾ ಕಳಿಸ್ತಿತ್ತು, ಅದೇ ಸೆಗ್ಮೆಂಟಲ್ಲಿರೋ ಬೇರೆ ಯಾವುದು ಕಂಪ್ಯೂಟರ್ಗೂ ಅದು ಕಳಿಸ್ತಿರಲಿಲ್ಲ. ಇದು ಇದರ ಮೊದಲನೇ ಕೆಲಸ. ಇನ್ನೊಂದೇನಪ್ಪ ಅಂದರೆ ಟ್ರಾಫಿಕ್ನ ಮಿನಿಮೈಸ್ ಮಾಡ್ತಿತ್ತು, ಬರೀ ಪರ್ಟಿಕ್ಯುಲರ್ ಯೂಸರ್ ಮಾತ್ರ ಕಳಿಸೋದ್ರಿಂದ. ಇನ್ನೊಂದೇನಂತಂದರೆ ಇದು ನಾವು ಕಳಿಸೋ ಡೇಟಾನ ಎರರ್ ಚೆಕ್ ಮಾಡ್ತಿತ್ತು. ಅಂದರೆ ಅದರಲ್ಲಿ ದೋಷ, ನಾವು ಕಳಿಸೋ ಪ್ಯಾಕೆಟಲ್ಲಿ ಏನೋ ದೋಷಗಳಿದೆಯಾ, ಇಲ್ಲ ಕರೆಕ್ಟಾಗಿ ನಾವು ಕಳಿಸೋ ಡೇಟಾ ಕರೆಕ್ಟಾಗಿ ಹೋಗಿದೆಯಾ, ತಲುಪಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿತ್ತು. ಸೊ ಅದು ಸ್ವಿಚ್ನ ಕೆಲಸ ಆಗಿರುತ್ತೆ. ಸೊ ಈ ಲೇಯರ್ 3 ಸ್ವಿಚ್ ಏನು ಮಾಡುತ್ತಪ್ಪ ಅಂತಂದರೆ ಇದು ಸ್ವಿಚ್ ಆಗೋ ಸಹ ಕೆಲಸ ಮಾಡುತ್ತೆ, ರೌಟರ್ ಆಗೋ ಕೂಡ ಸಹ ಕೆಲಸ ಮಾಡುತ್ತೆ. ಈ ಸ್ವಿಚ್ಚಲ್ಲಿ ಮೇಯ್ನಾಗಿ ಸಿಸ್ಕೋ ಬೇಸ್ಡ್ ಸ್ವಿಚ್ಚಲ್ಲಿ ನಾವು ಅದೊಂದು ಕಾನ್ಸೆಪ್ಟ್ ಇದೆ, VLAN ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ವರ್ಚುವಲ್ ಲೋಕಲ್ ಏರಿಯಾ ನೆಟ್ವರ್ಕ್. ಅಂದರೆ ಒಂದೇ ಸ್ವಿಚ್ಚಲ್ಲೇ ಸಹ ನೀವು ಅಧಿಕ ಲ್ಯಾನ್ಗಳನ್ನ ಯೂಸ್ ಮಾಡ್ಬೋದು. ಇದು ಸಿಸ್ಕೋ ಅಲ್ಲಿ ಇರುವಂತಹ ಒಂದು ಪ್ರೋಟೋಕಾಲ್. ಸೊ ಅಷ್ಟಾಗಿ ಬೇರೆದ್ರಲ್ಲಿ ಬಂದಿಲ್ಲ. ಸೊ ಸಿಸ್ಕೋದಲ್ಲಿ ಪ್ರಿಡಾಮಿನೆಂಟಾಗಿ ನಾವು VLANಗಳನ್ನ ಯೂಸ್ ಮಾಡ್ತೀವಿ. ಸೊ ಒಂದೇ IP ಅಡ್ರೆಸ್ಸಲ್ಲಿ ಒಂದೇ IP ಸಬ್ನೆಟ್ಟಲ್ಲಿ ಬೇರೆ ಲ್ಯಾನ್ ಕೂಡ ನಾವು ಮಾಡ್ಬೋದು. ಸೊ ಇದು ಸ್ವಿಚ್ಚಲ್ಲಿ ಅಥವಾ ಸಿಸ್ಕೋ ಸ್ವಿಚ್ಗಳಲ್ಲಿ ಬರುವಂಥ ಒಂದು ಮೇಜರ್ ಕಾಂಟ್ಯಾಕ್ಟ್. ಸೊ ಈ ಥರ ಲೇಯರ್ 3 ಸ್ವಿಚ್ಗಳು ಏನು ಮಾಡ್ಬೋದು ಅಂದರೆ, ಒಂದು ಫಿಸಿಕಲ್ ಸ್ವಿಚ್ ನೀವು ನೋಡ್ಬೋದು ಇಲ್ಲಿ, ಇದೊಂದು ಆ್ಯಕ್ಚುಲಿ 24 ಪೋರ್ಟ್ ಸ್ವಿಚ್. ಆ್ಯಕ್ಚುಲಿ ಇದು 48 ಪೋರ್ಟ್ ಸ್ವಿಚ್, 6 12 12 12 12 ಅಂದರೆ 48 ಪೋರ್ಟ್ ಸ್ವಿಚ್. ಈ 48 ಪೋರ್ಟ್ ಸ್ವಿಚ್ ನೀವು ನೋಡ್ಬೋದು VLAN 2, VLAN 3 ಅಂದರೆ ಒಂದೇ 48 ಪೋರ್ಟ್ ಸ್ವಿಚ್ನ ಎರಡು 24 ಪೋರ್ಟ್ ಸ್ವಿಚ್ ಥರ ಯೂಸ್ ಮಾಡಿದ್ದಾನೆ. ಅಂದರೆ ಇಷ್ಟು ಪೋರ್ಟ್ಗಳನ್ನ ಒಂದು ನೆಟ್ವರ್ಕ್, ಇಷ್ಟು ಪೋರ್ಟ್ಗಳನ್ನ ಒಂದು ನೆಟ್ವರ್ಕ್ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಏನಾಗುತ್ತೆ, ಇದು ಬೇರೆ ನೆಟ್ವರ್ಕ್, ಇದು ಬೇರೆ ನೆಟ್ವರ್ಕ್ ಕೆಲಸ ಮಾಡೋದು.
ಅಲ್ವಾ. ಸೊ ಏನು ಮಾಡ್ಬೋದು, ಇದನ್ನ ಈ ಕಾನ್ಸೆಪ್ಟ್ಗಳನ್ನ ನಾವು VLAN ಅಂತ ಕರಿಬೋದು. ಅಂದರೆ ಎರಡು ಬೇರೆ ಬೇರೆ ನೆಟ್ವರ್ಕ್ನ ಒಂದೇ ಸ್ವಿಚ್ಚಲ್ಲಿ ಕಾನ್ಫಿಗರ್ ಮಾಡೋದೇ VLAN ಅಥವಾ ವರ್ಚುವಲ್ ಲ್ಯಾನ್ ಅಂತ ಕರಿಬೋದು. ಸೊ ಇದು ಲ್ಯಾನ್ ಆಗೇನೋ ಕೆಲಸ ಮಾಡಿಬಿಡುತ್ತೆ. ಆದರೆ ಇದು ರೌಟಿಂಗ್ ಮಾಡಬೇಕು ಅಂದ್ರೆ ಅಲ್ಲಿ ರೌಟರ್ ಬೇಕಲ್ವಾ. ಸೊ ಇದು ರೌಟರ್ ಕೆಲಸ ಆಗುತ್ತೆ. ಸೊ ಒಂದೇ ಈ ಲ್ಯಾನಿಂದ ಡೈರೆಕ್ಟಾಗಿ ಈ ಲ್ಯಾನಿಂದ ಕಳ್ಸೋಕ್ಕಾಗಲ್ಲ, ಅಲ್ಲಿ ಇನ್ನೊಂದು ರೌಟರ್ ಬೇಕೇ ಬೇಕು. ಯಾಕೆಂದರೆ ಲ್ಯಾನ್ಗಳ ಮಧ್ಯೆ ಕಮ್ಯುನಿಕೇಟ್ ಆಗಬೇಕು ಅಂದರೆ ಅಲ್ಲಿ ರೌಟರ್ ಇರಲೇಬೇಕು ಅಥವಾ ಬ್ರೌಟರ್ ಇರಬೇಕು. ಸೊ ರೌಟರ್ ಇಸ್ ನಥಿಂಗ್ ಬಟ್ ಬ್ರಿಡ್ಜ್ ಅಲ್ವಾ. ಸೊ ನಾವು ಅದಕ್ಕೆ ಏನು ಮಾಡ್ತೀವಪ್ಪ ಅಂತಂದರೆ ಎರಡು ಲ್ಯಾನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಫಸ್ಟ್ ಈ ಎರಡು ಲ್ಯಾನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತೀವಿ, VLAN 1 VLAN 2 ಅಂತೇಳಿ. ಇಲ್ಲಿ ನಂತರ ಯಾವುದೋ ಒಂದು ಪೋರ್ಟ್ನ VLAN ಒಂದು ಪೋರ್ಟ್ನ VLAN 3 ಅಲ್ಲಿ ಒಂದು ಪೋರ್ಟ್, VLAN 2 ಅಲ್ಲಿ ಒಂದು ಪೋರ್ಟ್ನ ಮತ್ತು VLAN 3 ಅಲ್ಲಿ ಒಂದು ಪೋರ್ಟ್ನ ಮಾತ್ರ ನಾವು ರೌಟ್ರಾಗಿ ಯೂಸ್ ಮಾಡ್ತೀವಿ. ಅಂತಂದರೆ VLAN 1 ಇಂದ VLAN 3ಗೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಟ್ರಾಫಿಕ್ಕು ಸಹ ಈ ಪೋರ್ಟಿಂದ ಇಲ್ಲಿಗೆ ಹೋಗಬೇಕು. ಅಥವಾ VLAN 3 ಇಂದ ಯಾವುದೇ ಒಂದು ಡೇಟಾ ಹೋದ್ರೂ VLAN ಈ ಪರ್ಟಿಕ್ಯುಲರ್ ಪೋರ್ಟಿಂದ VLAN 2 ಹೋಗಬೇಕು ಅಂತೇಳಿ. ಸೊ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ ಲೇಯರ್ 3 ಸ್ವಿಚ್ನ ಇರೋ ಅಷ್ಟು ಪೋರ್ಟ್ನೂ ಸಹ ನಾವು ಸ್ವಿಚ್ಚಾಗೂ ಸಹ ಯೂಸ್ ಮಾಡ್ಬೋದು, ರೌಟ್ರಾಗೂ ಸಹ ಯೂಸ್ ಮಾಡ್ಬೋದು. ಇದು ಪ್ರಿಡಾಮಿನೆಂಟ್ಲಿ ನಮ್ಮ ಸಿಸ್ಕೋ ಸ್ವಿಚ್ಗಳಿರುತ್ತೆ, ಅಂದರೆ ಮ್ಯಾನೇಜಬಲ್ ಸ್ವಿಚ್ ಅಂತ ಏನು ಕರಿತೀವಿ, ಈ ಸ್ವಿಚ್ಗಳು ಇರುತ್ತೆ. ಈ ಸ್ವಿಚ್ ತುಂಬ ಕಾಸ್ಟ್ಲಿ ಇರುತ್ತೆ, ಕೆಲವೊಂದ್ಸರಿ ಇದು ಲಕ್ಷ ಸಹ ಹೋಗುತ್ತೆ. ವೆರಾಸ್ ಮಾಮೂಲಿ ಸ್ವಿಚ್ಗಳು ನಿಮಗೆ 500 ರಿಂದ 600 ರೂಪಾಯಿಗೂ ಸಿಗುತ್ತೆ. ಅಂದರೆ 4 ಪೋರ್ಟ್ ಸ್ವಿಚ್, 48 ಪೋರ್ಟ್ ಸ್ವಿಚ್ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ, ಒಂದು 25-30 ಸಾವಿರ ಆಗುತ್ತೆ ಜನರಲಿ. ಅನ್ಮ್ಯಾನೇಜಬಲ್ ಸ್ವಿಚ್, ಮ್ಯಾನೇಜಬಲ್ ಸ್ವಿಚ್ ಯಾವತ್ತೂ ಲಕ್ಷದಲ್ಲೇ ಇರುತ್ತೆ. ಸೊ ಲೇಯರ್ 3 ಸ್ವಿಚ್ ಕೆಲಸ ಏನಪ್ಪ ಅಂತಂದರೆ ಅದು ಒಂದೇ ಸ್ವಿಚ್ಚಲ್ಲಿ ಎರಡು ನೆಟ್ವರ್ಕ್ಗಳನ್ನ ಮಾಡ್ಕೊಳ್ಳುತ್ತೆ. ನಂತರ ಮಾಡ್ಬೋದು, ಲೈಕ್ ಎರಡು ನೆಟ್ವರ್ಕ್ಗಳನ್ನ ಅದು ಎರಡಕ್ಕಿಂತ ಹೆಚ್ಚಾಗಿ ನೆಟ್ವರ್ಕ್ಗಳನ್ನ ನಾವು ಮಾಡ್ಬೋದು. ನೀವು ಮನ್ಸ್ಪಟ್ರೆ 48 ಪೋರ್ಟ್ ಅಂದರೆ 8 ನೆಟ್ವರ್ಕ್ಸಾಗಿ ಮಾಡ್ಬೋದು. ಮತ್ತು ಪ್ರತಿಯೊಂದು ನೆಟ್ವರ್ಕ್ಗಳು ಒಂದೊಂದು ಪೋರ್ಟ್ನ ನೀವು ನೆಟ್ವರ್ಕ್ ರೌಟರ್ ತೊಗೊಂಡ್ರೆ ಈಸಿಯಾಗಿ ಇದರಲ್ಲೇ ಒಂದು ಸಣ್ಣ ಲ್ಯಾಬ್ನ ನೀವು ಓಪನ್ ಮಾಡ್ಬೋದು, ಓಕೆನಾ. ಸೊ ಇದು ಲೇಯರ್ 3 ಸ್ವಿಚ್ಚಲ್ಲಿ ಕೊಡುವಂಥ ಒಂದು ಫ್ಲೆಕ್ಸಿಬಿಲಿಟಿ. ಸೊ ಇದೊಂದು ಒಂದೇ ಹಾರ್ಡ್ವೇರಲ್ಲಿ ರೌಟರ್ ಮತ್ತು ಸ್ವಿಚ್ ಎರಡೂ ಸಹ ಯೂಸ್ ಮಾಡ್ಬೋದು. ಇದು ಲೇಯರ್ 3 ಸ್ವಿಚ್ನ ಒಂದು ಕೆಲಸ ಆಗಿರುತ್ತೆ. ಸೊ ಇದು ನೆಟ್ವರ್ಕ್ ಡಿವೈಸಸ್. ಸೊ ಇನ್ನೊಂದು ಸಲ ನಾನು ಪ್ರತಿಯೊಂದನ್ನು ರಿಕಾಲ್ ಮಾಡ್ತೀನಿ. ಸೊ ನಾವು ನೋಡಿದ ಡಿವೈಸ್ಗಳು ಯಾವಪ್ಪ ಅಂತಂದರೆ ನಾವು ಸಿಕ್ಕಿರುವಂಥ ಪ್ರತಿಯೊಂದು ಡಿವೈಸ್ಗಳನ್ನು ಲೇಯರ್ 1, ಲೇಯರ್ 2, ಲೇಯರ್ 3 ಅಂತ ಅಲ್ಲಿ 3 ಲೇಯರ್ ಲೆವೆಲ್ಗೆ ನಾವು ಡಿವೈಡ್ ಮಾಡಿ ಹಾಕಿದ್ವಿ. ಸೊ ಲೇಯರ್ 1ಅಲ್ಲಿ ಬಂದಿದ್ದು ನಾವು ನೋಡಿದ್ದು ಅಂದರೆ NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, ಮೋಡಮ್, ರಿಪೀಟರ್, ಹಬ್. ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಏನಪ್ಪ ಕೆಲಸ ಮಾಡುತ್ತಪ್ಪ ಅಂದರೆ ಇದು ನೀವು ನಿಮ್ಮ ಕಂಪ್ಯೂಟರ್ಗೆ ಬರುವಂಥ ಒಂದು ಅನ್ಲಾಕ್ ಸಿಗ್ನಲ್ನ ಡಿಜಿಟಲ್ ಸಿಗ್ನಲ್ ಥರ, ಅಂದರೆ ಒಂದು ನೆಟ್ವರ್ಕ್ ಸಿಗ್ನಲ್ನ ತಗೊಂಡು ನಿಮ್ಮ ಸಿಸ್ಟಮಲ್ಲಿ ಪ್ರೊಸೆಸ್ ಮಾಡಲು ಯೂಸ್ ಮಾಡ್ತೀವಿ. ಅಂದರೆ ಯಾವುದೇ ಒಂದು ಕಂಪ್ಯೂಟ್ರಲ್ಲಿ ಯಾವುದೇ ರೀತಿಯಂಥ ಒಂದು ನೆಟ್ವರ್ಕ್ ಕೆಲಸಗಳಾಗಬೇಕು ಅಂತಂದರೆ ನಾವು ಅಲ್ಲಿ ನೆಟ್ವರ್ಕ್ ಕಾರ್ಡ್ ಇರಲೇಬೇಕು. ಬೋತ್ ಹಾರ್ಡ್ವೇರ್ ಆ್ಯಂಡ್ ಡ್ರೈವರ್ ಎರಡೂ ಇದ್ದರೆ ಮಾತ್ರ ನಮ್ಮ ಸಿಸ್ಟಮ್ ವರ್ಕ್ ಆಗುತ್ತೆ. ಹಾರ್ಡ್ವೇರ್ ಇಲ್ಲ ಡ್ರೈವರ್ ಇದೆ ಅಂತಂದರೆ ವರ್ಕ್ ಆಗಲ್ಲ. ಡ್ರೈವರ್ ಇಲ್ಲದೆ ಹಾರ್ಡ್ವೇರ್ ಮಾತ್ರ ಇದ್ದರೆ ಸಹ ನಿಮ್ಮ ಸಿಸ್ಟಮಲ್ಲಿ ಇಂಟರ್ನೆಟ್ ವರ್ಕ್ ಆಗಲ್ಲ. ನೆಕ್ಸ್ಟ್ ನೋಡಿ ನಾವು ಮೋಡಮ್. ಸೊ ಮೋಡಮ್ ಕೆಲಸ ಏನಪ್ಪ ಅಂತಂದರೆ ಒಂದು ತರನಾದಂಥ ಒಂದು ಸಿಗ್ನಲ್ನ ಇನ್ನೊಂದು ತರನಾದ ಒಂದು ಸಿಗ್ನಲ್ಗೆ ಕನ್ವರ್ಟ್ ಮಾಡೋದೇ ಮೋಡಮ್ನ ಮೇಜರ್ ಕೆಲಸ. ಅಂದರೆ ಅನಲಾಗಿಂದ ಡಿಜಿಟಲ್ಗೆ, ಡಿಜಿಟಲಿಂದ ಅನಲಾಗ್ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಮೋಡಮ್ ಯೂಸ್ ಮಾಡ್ತೀವಿ. ಸಹ ಇದರಲ್ಲಿ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಸಹ ನಾವು ಯೂಸ್ ಮಾಡ್ತೀವಿ ಮೋಡಮಲ್ಲಿ. ನೆಕ್ಸ್ಟ್ ರಿಪೀಟರ್ ಏನು ಮಾಡುತ್ತಪ್ಪ ಅಂತಂದರೆ, ಸೊ ರಿಪೀಟರ್ ಒಂದು ಸೈಡಿಂದ ಬರೋ ಒಂದು ಕನೆಕ್ಷನ್ನ ಇನ್ನೊಂದು ಸೈಡ್ಗೆ ರೀಜನ್ರೇಟ್ ಮಾಡಿ, ಅಂದರೆ ಒಂದು ಸೋರ್ಸಿಂದ ಇನ್ನೊಂದು ಕಡೆಗೆ ಡೇಟಾ ಹೋಗಬೇಕಾದ್ರೆ ಡೇಟಾ ತುಂಬ ಲೆಂತ್ ತುಂಬ ಜಾಸ್ತಿ ಇದ್ದಾಗ ಅವಾಗ ಡೇಟಾ ಹೋಗ್ತಾ ಲಾಸ್ ಆಗಿಬಿಡುತ್ತೆ ಅಥವಾ ದುರ್ಬಲ ಆಗುತ್ತೆ, ವೀಕ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಸೆಂಟ್ರಲ್ ಒಂದು ರಿಪೀಟರ್ ಇಟ್ಟು ಆ ರಿಪೀಟ್ರಲ್ಲಿ ಬರ್ತಿರೋ ಡೇಟಾನ ಹಾಗೇನೆ, ಅಂದರೆ ಬಿಟ್ ಬೈ ಬಿಟ್ ಕಾಪಿ ಮಾಡಿ ಮತ್ತೆ ರೀಜನ್ರೇಟ್ ಮಾಡಿ ಡೆಸ್ಟಿನೇಷನ್ ಕಳಿಸ್ತೀವಿ. ಇದರಿಂದ ಏನಾಗುತ್ತೆ, ನಿಮ್ಮ ಡೇಟಾ ಲಾಸ್ ಇಲ್ಲದೇ ಅಥವಾ ಯಾವುದೇ ಮಿಸ್ಸಿಂಗ್ ಇಲ್ಲದೇ ಡೇಟಾ ಹೋಗುತ್ತೆ. ನೆಕ್ಸ್ಟ್ ಹಬ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಎರಡಕ್ಕಿಂತ ಹೆಚ್ಚು ಸಿಸ್ಟಮ್ಸ್ಗಳನ್ನ, ಎರಡಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳನ್ನ ಕನೆಕ್ಟ್ ಮಾಡಲಿಕ್ಕೆ ನಾವು ಹಬ್ ಯೂಸ್ ಮಾಡ್ತೀವಿ. ಆದರೆ ಹಬ್ಬಲ್ಲಿ ಇರುವಂಥ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಅದು ಅದು ಯಾರಿಗೆ ಪ್ಯಾಕೆಟ್ ಹೋಗಬೇಕೋ ಅವ್ರಿಗೂ ಸಹ ಕಳಿಸುತ್ತೆ, ಜೊತೆಗೆ ಇರುವಂಥ ಪ್ರತಿಯೊಬ್ಬರಿಗೂ ಪ್ಯಾಕೆಟ್ ಕಳಿಸುತ್ತೆ. ಒಂದು ಪೋರ್ಟಿಂದ ಡೇಟಾ ಬಂದರೆ ಆ ಪೋರ್ಟಲ್ಲಿ ಬಂದಿರೋ ಡೇಟಾನ 4 ಜನಕ್ಕೆ, ಅಂದರೆ ಆ ಸಿಸ್ಟಮ್ ಆ ಹಬ್ಬಲ್ಲಿ ಎಷ್ಟು ಜನ ಸಿಸ್ಟಮ್ಸ್ ಕನೆಕ್ಟ್ ಆಗಿದ್ದಾರೋ ಅಷ್ಟು ಜನ ಸಿಸ್ಟಮ್ಸ್ಗಳು ಕಳಿಸುತ್ತೆ. ಇದರಲ್ಲಿ ಸೆಕ್ಯೂರಿಟಿ ಇಶ್ಯೂಸ್ ಕೂಡ ಉಂಟು. ಅಂದರೆ ಮೊದಲನೇಗೆ ಅದರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ ನೆಟ್ವರ್ಕಲ್ಲಿ. ಇನ್ನೊಂದೇನಪ್ಪ ಅಂತಂದರೆ ಒಬ್ಬರಿಗೆ ಕಳಿಸೋ ಇನ್ಫಾರ್ಮೇಷನ್ ಇನ್ನೊಬ್ರಿಗೂ ಸಹ ಲೀಕ್ ಆಗುತ್ತೆ. ಅಂದರೆ ನೀವು ಕಳಿಸೋ ಇನ್ಫಾರ್ಮೇಷನ್ ಅಕಸ್ಮಾತ್ ಅದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಆಗಿತ್ತು ಅಂದರೆ ಆ ಇನ್ಫಾರ್ಮೇಷನ್ನ ಇನ್ನೊಬ್ಬರು ಸಹ ನೋಡ್ಬೋದು. ಇದು ಹಬ್ಬಲ್ಲಿರುವಂಥ ಒಂದು ಮೇಜರ್ ಡ್ರಾಬ್ಯಾಕ್, ಸೆಕ್ಯೂರಿಟಿ ರಿಲೇಟೆಡ್ ಡ್ರಾಬ್ಯಾಕ್. ಅದಕ್ಕೆ ಸಹ ನಾವು ಇವತ್ತಿನ ಸಿನಾರಿಯೋದಲ್ಲಿ ಎಲ್ಲೂ ಸಹ ನಾವು ಹಬ್ ಯೂಸ್ ಮಾಡಲ್ಲ. ಹಾಗೆ ರಿಪೀಟರ್ ಕೂಡ ಅಷ್ಟೇ ಯೂಸ್ ಮಾಡಲ್ಲ. ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ದೊಡ್ಡ ನೆಟ್ವರ್ಕಲ್ಲಿ ನಾವು ರಿಪೀಟರ್ ಯೂಸ್ ಮಾಡ್ಬೋದು. ಬಟ್ ಹಬ್ ನಾವು ಎಲ್ಲೂ ಸಹ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್
ನಾವು ನೋಡಿದ್ವಿ ಅಂದರೆ ಲೇಯರ್ 2 ಡಿವೈಸ್ಗಳು. ಲೇಯರ್ 2 ಡಿವೈಸಲ್ಲಿ ನಾವು ಬ್ರಿಡ್ಜ್ ನೋಡಿದ್ವಿ. ಸೊ ಬ್ರಿಡ್ಜ್ ಏನಪ್ಪ ಮಾಡುತ್ತಂದರೆ ಎರಡು ಡಿಫ್ರೆಂಟ್ ಹಬ್ ಸೆಗ್ಮೆಂಟ್ ಅಥವಾ ಆ ಸೆಗ್ಮೆಂಟ್ಗಳನ್ನ ಒಂದೇ ನೆಟ್ವರ್ಕಲ್ಲಿ ಕನೆಕ್ಟ್ ಮಾಡೋರು ನಾವು ಬ್ರಿಡ್ಜ್ ಯೂಸ್ ಮಾಡ್ತೀವಿ. ಓಕೆ, ಬ್ರಿಡ್ಜಲ್ಲಿ ಎರಡು ಡಿಫ್ರೆಂಟ್ ನೆಟ್ವರ್ಕ್ ಥರ ಬರೋದಿಲ್ಲ. ಸೊ ಇದು ಯಾವತ್ತೂ ಸಹ ಎರಡು ಲ್ಯಾನ್ನ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಒಂದೇ ಲ್ಯಾನ ಕನೆಕ್ಟ್ ಮಾಡಲು ಯೂಸ್ ಮಾಡ್ತೀವಿ. ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂತಂದರೆ ಬ್ರಿಡ್ಜ್ ಥರ ಎಲ್ಲ ಡೇಟಾನ ಎಲ್ಲರಿಗೂ ಕಳಿಸಲ್ಲ. ಅಂದರೆ ಸೆಗ್ಮೆಂಟಿಂದ ಸೆಗ್ಮೆಂಟ್ 2ಗೆ ಅಂದರೆ ಸೆಗ್ಮೆಂಟ್ ಥರ ತೊಗೊಳುತ್ತೆ. ಸೆಗ್ಮೆಂಟ್ 1ಇಂದ ಸೆಗ್ಮೆಂಟ್ 2ಗೆ ಹೋಗ್ತಿದೆಯಾ ಅಥವಾ ಸೆಗ್ಮೆಂಟ್ 1ಇಂದ ಸೆಗ್ಮೆಂಟ್ 1ಗೆ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ ಮಾತ್ರ ಇನ್ಫಾರ್ಮೇಷನ್ ಕಳಿಸುತ್ತೆ. ಇದು ಬ್ರಿಡ್ಜ್ನ ಕೆಲಸ ಆಗುತ್ತೆ. ಬ್ರಿಡ್ಜ್ ಮತ್ತು ಹಬ್ ಎರಡರಲ್ಲೂ ಸಹ ಡೇಟಾ ಬಂದು ಹಾಫ್ ಡುಪ್ಲೆಕ್ಸಲ್ಲೇ ಇರುತ್ತೆ. ಅಂದರೆ ನೀವು ಐದಾರು ಮಾತಾಡ್ಬೋದು ಅಥವಾ ಕೇಳ್ಬೋದು. ಸೊ ಮಾತಾಡಿಕೊಂಡು ಕೇಳೋದು ಎರಡು ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ನಾವು ಸ್ವಿಚ್ ನೋಡಿದ್ವಿ. ಸ್ವಿಚ್ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ ಒಂದು ನೆಟ್ವರ್ಕ್ ಅಂದರೆ ಒಂದು ಡಿವೈಸ್ನ ಇನ್ನೊಂದು ಡಿವೈಸ್ಗೆ ಒಂದೇ ನೆಟ್ವರ್ಕಲ್ಲಿ ಕನೆಕ್ಟ್ ಮಾಡಲು ನಾವು ಸ್ವಿಚ್ ಯೂಸ್ ಮಾಡ್ತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಡಿವೈಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಅಪ್ ಟು 128 ಡಿವೈಸಸ್. ಇವತ್ತಿನ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಲ್ಲಿ 256 ಡಿವೈಸನ್ನು ಕೂಡ ಒಂದೇ ಸ್ವಿಚಲ್ಲಿ ನಾವು ಕೂಡ ಕನೆಕ್ಟ್ ಮಾಡ್ಬೋದು. ಇದೇನು ಕೆಲಸ ಮಾಡುತ್ತಪ್ಪ ಅಂತಂದರೆ ಒಂದು ಡಿವೈಸ್ನ ಇನ್ನೊಂದು ಡಿವೈಸ್ಗೆ ಮ್ಯಾಕ್ ಅಡ್ರೆಸ್ ಮುಖಾಂತರ ಡೇಟಾನ ಫಾರ್ವರ್ಡ್ ಮಾಡುತ್ತೆ. ಸೊ ಅಂದರೆ ನೀವು ಪಿ ಸಿ ಎಯಿಂದ ಪಿ ಸಿ ಡಿ ಕಳಿಸ್ಬೇಕು ಅಂದರೆ ಆ ಡೇಟಾ ಪಿ ಸಿ ಡಿಗೆ ಮಾತ್ರ ಹೋಗುತ್ತೆ, ಬಿ ಮತ್ತು ಸಿಗೆ ಕಳಿಸೋದಿಲ್ಲ. ಏನಪ್ಪ ಅಂದರೆ ಇದಕ್ಕೆ ಇಂಟೆಲಿಜೆನ್ಸ್ ಇರುತ್ತೆ. ಅದರಲ್ಲಿ ಒಂದು ಮ್ಯಾಕ್ ಟೇಬಲ್ ಇರುತ್ತೆ. ಯಾವ ಡೇಟಾ ಯಾರಿಗೂ ಹೋಗಬೇಕೋ ಬರೀ ಅವ್ರಿಗೆ ಮಾತ್ರ ಆ ಡೇಟಾನ ಕಳಿಸುತ್ತೆ. ನೆಕ್ಸ್ಟ್ ನಾವು ಆಕ್ಸೆಸ್ ಪಾಯಿಂಟ್ ನೋಡಿದ್ವಿ. ಆಕ್ಸೆಸ್ ಪಾಯಿಂಟ್ ಏನಪ್ಪ ಯೂನಿಕಪ್ಪ ಯೂಸ್ ಮಾಡ್ತೀವಿ ಅಂತಂದರೆ ವಯರ್ಡ್ ನೆಟ್ವರ್ಕ್ ಅಲ್ಲಿರೋ ಸಿಸ್ಟಮ್ಸ್ಗಳನ್ನ ವೈರ್ಲೆಸ್ ಅಲ್ಲಿ ಕನೆಕ್ಟ್ ಆಗಿರೋ ಸಿಸ್ಟಮ್ಸನ್ನ ಜಾಯಿನ್ ಮಾಡಲಿಕ್ಕೆ ನಾವು ಆಕ್ಸೆಸ್ ಪಾಯಿಂಟ್ ಯೂಸ್ ಮಾಡ್ತೀವಿ. ಅಂದರೆ ಇವಾಗ ಇನ್ ಕೇಸ್ ನಿಮ್ಮ ಲ್ಯಾಪ್ಟಾಪ್ ಫೋನಲ್ಲಿ ನೀವು ಲ್ಯಾನ್ ಹಾಕೋಕ್ಕಾಗೋದಿಲ್ಲ, ಬಟ್ ಸ್ಟಿಲ್ ನೀವು ನಿಮ್ಮ ಸಿಸ್ಟಮಲ್ಲಿರೋ ಡೇಟಾನ ಆಕ್ಸೆಸ್ ಮಾಡಬೇಕು ಅಥವಾ ಸಿಸ್ಟಮ್ ಜೊತೆ ಕನೆಕ್ಟ್ ಮಾಡಬೇಕು ಅಂತಂದರೆ ಒಂದು ಆಕ್ಸೆಸ್ ಪಾಯಿಂಟ್ ಇಟ್ಕೊಂಡು ವೈಫೈ ಮುಖಾಂತರ ಆಕ್ಸೆಸ್ ಪಾಯಿಂಟ್ ಕನೆಕ್ಟ್ ಮಾಡಿ ಆಕ್ಸೆಸ್ ಪಾಯಿಂಟಿಂದ ಒಂದು ವೈರ್ನ ಸ್ವಿಚ್ಗೆ ಕೊಟ್ಟಾಗ ಏನಾಗುತ್ತೆ, ಒಂದೇ ನೆಟ್ವರ್ಕ್ ಥರನೇ ಕೆಲಸ ಮಾಡುತ್ತೆ. ಅದು ಬೇರೆ ಬೇರೆ ನೆಟ್ವರ್ಕ್ ಥರ ಕೆಲಸ ಮಾಡಲ್ಲ. ಸೊ ಇನ್ ಸಿಂಪಲ್ ವೇ ವೈರ್ಡ್ ನೆಟ್ವರ್ಕ್ನ ವೈರ್ಲೆಸ್ ನೆಟ್ವರ್ಕ್ ಜೊತೆ ಕನೆಕ್ಟ್ ಮಾಡಲು ನಾವು ಆಕ್ಸೆಸ್ ಪಾಯಿಂಟ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಲೇಯರ್ 3 ನೋಡಿದ್ವಿ. ಲೇಯರ್ 3 ರೌಟರ್ ನೋಡಿದ್ವಿ. ರೌಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡೋದು ನಾವು ರೌಟರ್ ಯೂಸ್ ಮಾಡ್ತೀವಿ. ಅಥವಾ ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕಿಂದ ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಕನೆಕ್ಟ್ ಮಾಡಲು ನಾವು ರೌಟರ್ನ ಯೂಸ್ ಮಾಡ್ಬೋದು. ಜೊತೆಗೆ ಒಂದು ಡಿವೈಸ್ನ ಇನ್ನೊಂದು ಡಿವೈಸ್ಗೆ ಯಾವ ಕಂಪ್ಯೂಟರ್ಗಳ ಮುಖಾಂತರ ಅಥವಾ ಯಾವ ರೂಟಲ್ಲಿ ಹೋಗಬೇಕು ಅಂತ ನೋಡಿಕೊಂಡು ಚೆಕ್ ಮಾಡೋದು ಸಹ ರೌಟರ್ನ ಕೆಲಸ ಆಗಿರುತ್ತೆ. ಇದು ರೌಟರ್ನ ಮೇಜರ್ ಫಂಕ್ಷನಾಲಿಟಿ. ಅಂಡ್ ಇದು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇದು IP ಅಡ್ರೆಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ನಾವು ನೋಡಿದ್ದು ಬ್ರೌಟರ್ ಬಂದು ಬ್ರಿಡ್ಜ್ ಮತ್ತು ರೌಟರ್ ಎರಡೂ ಸಹ ಕಾಂಬಿನೇಷನ್ ಆಗಿರುತ್ತೆ. ಇದೇನು ಮಾಡುತ್ತಪ್ಪ ಅಂತಂದರೆ ಎರಡು ಲ್ಯಾನ್ ಸೆಗ್ಮೆಂಟ್ಗಳ ಮುಖಾಂತರ ಡೇಟಾ ಸಹ ಫಾರ್ವರ್ಡ್ ಮಾಡುತ್ತೆ. ಅದೇ ರೀತಿ ಡೇಟಾ ಹೋಗಬೇಕಾದ್ರೆ ಯಾವ ನೋಡ್ ಮುಖಾಂತರ ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು ಅಂತ ಸಹ ಇದು ಕ್ಯಾಲ್ಕುಲೇಟ್ ಮಾಡಿ ತಿಳಿಸುತ್ತೆ. ಬಟ್ ಇವತ್ತಿನ ಸಿನಾರಿಯೋದಲ್ಲಿ ನಾವು ಅಷ್ಟಾಗಿ ಬ್ರೌಟರ್ನ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ನಾವು ಲೇಯರ್ 3 ಸ್ವಿಚ್ ನೋಡಿದ್ವಿ. ಸೊ ಈ ಲೇಯರ್ 3 ಸ್ವಿಚ್ ಏನು ಮಾಡುತ್ತಪ್ಪ ಅಂತಂದರೆ ಸೊ ನಿಮ್ಮ ಸ್ವಿಚ್ ಫಂಕ್ಷನಾಲಿಟಿ ಮತ್ತು ರೌಟರ್ ಫಂಕ್ಷನಾಲಿಟಿ ಎರಡನ್ನೂ ಸಹ ಒಂದೇ ಹಾರ್ಡ್ವೇರಲ್ಲಿ ನಿಮ್ಮ ಲೇಯರ್ 3 ಸ್ವಿಚ್ ಕೊಡುತ್ತೆ. ಅಂತಂದರೆ ಇಲ್ಲಿ ಎಕ್ಸಾಂಪಲ್ ಇರೋ ಥರ ಒಂದೇ ಸ್ವಿಚ್ ಒಂದೇ 48 ಪೋರ್ಟ್ ಸ್ವಿಚ್ಚಲ್ಲಿ ನೀವು ಎರಡು ನೆಟ್ವರ್ಕ್ ಮಾಡಿಕೊಂಡು ಅಂದರೆ 24 ಪೋರ್ಟ್ ಸ್ವಿಚ್ ಇರೋ ಥರ ಮಾಡಿಕೊಂಡು ನಂತರ ಅದರಲ್ಲಿ ಯಾವುದೋ ಒಂದು ಪೋರ್ಟ್ನ ರೌಟ್ರಾಗೂ ಸಹ ಯೂಸ್ ಮಾಡ್ಬೋದು. ಅಂದರೆ ಇದರಲ್ಲಿರೋ ಅಷ್ಟು ಪೋರ್ಟ್ ಸಹ ನೀವು ಸ್ವಿಚ್ ಆಗು ಯೂಸ್ ಮಾಡ್ಬೋದು, ಅಂದರೆ ರೌಟ್ರಾಗೂ ಯೂಸ್ ಮಾಡ್ಬೋದು. ಅಂದರೆ ಅಷ್ಟು 48 ಪೋರ್ಟಲ್ಲಿ 48 ಪೋರ್ಟ್ನು ನೀವು ಸ್ವಿಚ್ ಆಗಿ ಯೂಸ್ ಮಾಡ್ಬೋದು, 48 ಪೋರ್ಟ್ನು ಸಹ ನೀವು ರೌಟ್ರಾಗಿ ಯೂಸ್ ಮಾಡ್ಬೋದು. ಸೊ ಇವತ್ತಿನ ಒಂದು ಲೈಫ್ ಸಿನಾರಿಯೋದಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಅಷ್ಟು 10 ಡಿವೈಸ್ಗಳನ್ನು ಸಪ್ರೇಟಾಗಿ ನೋಡಲ್ಲ. ಅಂದರೆ NIC ಬಿಟ್ಟು NIC ನಿಮ್ಮ ಸಿಸ್ಟಮ್ ಕನೆಕ್ಟ್ ಮಾಡಲು ನಿಮಗೆ NIC ಬೇಕೇ ಬೇಕು. NIC ಬಿಟ್ಟು ನೀವು ಮಿಕ್ಕಿದ 9 ಏನು ಡಿವೈಸ್ ಏನಿರುತ್ತೆ 9 ಡಿವೈಸ್ಗಳನ್ನು ನಾವು ಸಪ್ರೇಟಾಗಿ ಅಷ್ಟಾಗಿ ನೋಡೋದಿಲ್ಲ. ಅಂದರೆ ನಿಮ್ಮ ಹೋಮ್ ನೆಟ್ವರ್ಕಲ್ಲಿ ಅಷ್ಟಾಗಿ ನೋಡೋದಿಲ್ಲ. ಇನ್ ಕೇಸ್ ನೀವು ಆಫೀಸಲ್ಲೂ ನೋಡಿದ್ರೆ ಅಲ್ಲಿ ನಿಮಗೆ ಸ್ವಿಚ್ ಸಪ್ರೇಟಾಗಿ ಕಾಣುತ್ತೆ, ರೌಟರ್ ಸಪ್ರೇಟಾಗಿ ಕಾಣುತ್ತೆ, ಆಕ್ಸೆಸ್ ಪಾಯಿಂಟ್ ಸಪ್ರೇಟಾಗಿ ಕಾಣುತ್ತೆ, ಹಬ್ ಸಪ್ರೇಟಾಗಿರುತ್ತೆ, ಮೋಡಮ್ ಸಪ್ರೇಟಾಗಿರುತ್ತೆ. ಆದರೆ ಇವತ್ತಿನ ಟೆಕ್ನಾಲಜಿ ಇನೋವೇಷನಿಂದಾಗಿ ನಿಮಗೆ ಈ ಮೋಡಮ್, ಸ್ವಿಚ್, ರೌಟರ್, ಆಕ್ಸೆಸ್ ಪಾಯಿಂಟ್ 4 ಸಹ ಒಂದೇ ಡಿವೈಸಲ್ಲಿ ಬರುವಂಥ ಒಂದು ಡಿವೈಸ್ ಇದೆ. ಅದೇನಪ್ಪ ಅಂತಂದರೆ ಒಂದು ADCL ರೌಟರ್ ಅಂತ ನೋಡ್ಬೋದು, ಅಥವಾ ಎಲ್ಲ ಸಹ ಆಪ್ಟಿಕಲ್ ಫೈಬರ್ ರೌಟರ್ ಇರ್ಬೋದು. ಪ್ರತಿಯೊಂದು ಸಹ ನಿಮಗೆ ಒಂದೇ ಡಿವೈಸಲ್ಲಿ ಸಿಕ್ಕೊಡುತ್ತೆ. ನೀವು ಇಲ್ಲಿ ಸ್ಕ್ರೀನ್ ಏನು ನೋಡ್ತಾ ಇದ್ದೀರಾ, ಇದು ಒಂದು ADCL ರೌಟರ್. ಅಂದರೆ ಇದು ಮೋಡಮ್ ಆಗಿ ಕೆಲಸ ಮಾಡುತ್ತೆ. ಹೆಂಗಪ್ಪ ಅಂತಂದರೆ ಇದರಲ್ಲಿ ನಾವು ಇನ್ಪುಟ್ ಕೊಡೋದು ಟೆಲಿಫೋನ್ ಕೇಬಲ್ ಕೊಡ್ತೀವಿ ಅಲ್ವಾ. ಅಂದರೆ ನೀವು ಕಳಿಸ್ತಾ ಇರೋ ಡೇಟಾ ಅನಲಾಗಲ್ಲಿ ಹೋಗ್ತಾ ಇದೆ. ಸೊ ಅನಲಾಗ್ ಡೇಟಾನ ಇದು ಡಿಜಿಟಲಾಗಿ ಕನ್ವರ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಹೇಗೆ
ಲ್ಯಾನ್ಗಳ ಮುಖಾಂತರ. ಸೊ ಈ ಲ್ಯಾನಾಗ ಏನಾಯಿತು, ಸೊ ಮೋಡಮ್ ಕೆಲಸ ಆಯಿತು, ನೀವು ಕಳಿಸ್ತಾ ಇರೋಂಥ ಟೆಲಿಫೋನಿಂದ ಇದು ಡಿಜಿಟಲ್ ಇನ್ಫಾರ್ಮೇಷನ್ ಕಳಿಸ್ತಾ ಇದೆ, ಅಂದರೆ ಇದರಲ್ಲಿ ಮೋಡಮ್ ಇದೆ ಅಲ್ವಾ. ಸೊ ನಂತರ ನೀವು ಕಳಿಸ್ತಾ ಇನ್ಫಾರ್ಮೇಷನ್ ಒಂದೇ ಒಂದು ಪೋರ್ಟಲ್ ಕೊಡ್ತಾ ಇಲ್ಲ, ಇದು 4 ಪೋರ್ಟಲ್ ಕೊಡ್ತಾ ಇದೆ ಅಲ್ವಾ. ಸೊ ಇದರಲ್ಲಿ ಒಂದೇ ಡಿವೈಸಲ್ಲಿ 4 ಪೋರ್ಟ್ ಸ್ವಿಚ್ ಇದೆ ಅಂತ ಆಯಿತು. ಸೊ ಈ 4 ಪೋರ್ಟ್ ಸ್ವಿಚ್ನ ನೀವು 4 ಕಂಪ್ಯೂಟರ್ನ ಕನೆಕ್ಟ್ ಮಾಡ್ಬೋದು ಅಲ್ವಾ. ಸೊ ಅಲ್ಲಿಗೆ ಇದು ಮೋಡಮ್ ಆಗೋ ಕೆಲಸ ಮಾಡ್ತಿದೆ, ಹಾಗೇನೆ ಸ್ವಿಚ್ ಆಗೋ ಕೂಡ ಕೆಲಸ ಮಾಡ್ತಿದೆ. ಇನ್ನೊಂದೇನಪ್ಪ ಅಂತಂದ್ರೆ, ಈ ಟೆಲಿಫೋನಿಂದ ಆಚೆ, ಈ ಟೆಲಿಫೋನ್ ಕೇಬಲಿಂದ ಆಚೆ ಇದು ಬೇರೆ ನೆಟ್ವರ್ಕ್ ಆಗುತ್ತೆ, ಮತ್ತು ನಿಮ್ಮ ಈ ಲ್ಯಾನ್ ನೆಟ್ವರ್ಕ್ ಕೂಡ ಕೆಲಸ ಮಾಡ್ತದೆ. ಅಂದರೆ ಈ ರೌಟರ್ ಯೂಸ್ ಮಾಡಿಕೊಂಡು ನೀವು ಇಂಟರ್ನೆಟ್ಗೆ ಕನೆಕ್ಟ್ ಆಗ್ಬೋದು. ಸೊ ಅದು ವ್ಯಾನ್ ಆಯ್ತಲ್ವಾ, ನಿಮ್ಮ ಇಂಟರ್ನೆಟ್ ವೈಡ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ಜೊತೆಗೆ ಈ 4 ಸಿಸ್ಟಮ್ ಕನೆಕ್ಟ್ ಮಾಡಿದಿರಲ್ವಾ, ಸೊ ಈ 4 ಸಿಸ್ಟಮ್ಸು ಸಹ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಆಯಿತು. ಅಂದರೆ ಈ ನಿಮ್ಮ ಇಂಟರ್ನೆಟ್ನ ನಿಮ್ಮ ಲೋಕಲ್ ಏರಿಯಾ ನೆಟ್ವರ್ಕ್ ಜೊತೆ ಕನೆಕ್ಟ್ ಮಾಡ್ತಿದ್ದೀರಾ. ಸೊ ಅದು ರೌಟರ್ ಕೆಲಸ ಕೂಡ ಆಯಿತು. ನೆಕ್ಸ್ಟ್ ನೀವು ನೋಡ್ಬೋದು 2 ಆ್ಯಂಟನ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಆ್ಯಂಟನ ಏನು ಕೊಡ್ತಾರಪ್ಪ ಅಂತಂದರೆ, ಬಿಕಾಸ್ ಈ ಡಿವೈಸ್ ಒಳಗಡೆನೆ ಬಿಲ್ಟ್ ಇನ್ ಆಗಿ ಒಂದು ಆಕ್ಸೆಸ್ ಪಾಯಿಂಟ್ ಇದೆ. ಅಂದರೆ ನೀವು ಈ ರೌಟರ್ನ ಯೂಸ್ ಮಾಡಿಕೊಂಡು ಈ ಲ್ಯಾನ್, ಅಂದರೆ ಲ್ಯಾನ್ಗಳ ಮುಖಾಂತರ ಕನೆಕ್ಟ್ ಆಗಿರೋ ಪಿ ಸಿಗಳ ಜೊತೆಗೆ ನಿಮ್ಮ ವೈಫೈ ಕೂಡ ನೀವು ಜಾಯ್ನ್ ಆಗ್ಬೋದು. ಅಂದರೆ ಒಂದೇ ಡಿವೈಸಲ್ಲಿ ಟೆಲಿಫೋನ್ ಕನೆಕ್ಷನ್ನ ಡಿಕ್ರಿಪ್ಟ್ ಮಾಡುವಂಥ ಒಂದು ಮೋಡಮ್ ಇದೆ, 4 ಪೋರ್ಟ್ ಸ್ವಿಚ್ ಇದೆ, ವ್ಯಾನ್ನ ಲ್ಯಾನ್ ಜೊತೆ ಕನೆಕ್ಟ್ ಮಾಡುವಂಥ ಒಂದು ರೌಟರ್ ಇದೆ, ಜೊತೆಗೆ ವೈರ್ಡ್ ನೆಟ್ವರ್ಕ್ನ ವೈರ್ಲೆಸ್ ನೆಟ್ವರ್ಕ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಆಕ್ಸೆಸ್ ಪಾಯಿಂಟ್ ಇದೆ. ನೋಡಲಿಕ್ಕೆ ನಿಮಗೆ ಒಂದೇ ಒಂದು ಡಿವೈಸ್ ಕಾಣ್ತಾ ಇದೆ, ಆದರೆ ಇದರಲ್ಲಿ 4 ಕೆಲಸ ಸಹ ಮಾಡ್ತಾ ಇದೆ. ಸೊ ಇದು ನಮ್ಮ ಇವತ್ತಿನ ಟೆಕ್ನಾಲಜಿ ಇನೋವೇಷನಲ್ಲಿರುವಂಥ ಡಿವೈಸ್ಗಳು. ಆದರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು, ಮೋಡಮ್ಗೆ ಸಪ್ರೇಟಾಗಿ ಒಂದು ಡಿವೈಸ್ ಇರ್ತಿತ್ತು, ಆಕ್ಸೆಸ್ ಪಾಯಿಂಟ್ ಸಪ್ರೇಟಾಗಿ ಒಂದು ಡಿವೈಸ್ ಇರ್ತಿತ್ತು, ಸ್ವಿಚ್ ಇವತ್ತಿಗೂ ಇದೆ ಬಟ್ ಸಪ್ರೇಟಾಗಿ ಯೂಸ್ ಮಾಡ್ತಿದ್ವಿ ನಾವು, ರೌಟರು ಸಹ ನಾವು ಸಪ್ರೇಟಾಗಿ ಯೂಸ್ ಮಾಡ್ತಿದ್ವಿ. ಸೊ ಇವತ್ತಿನ ಹೋಮ್ ಇದು ನಾವು ಯೂಸ್ ಮಾಡ್ತಿರೋದು ಒಂದು ಹೋಮ್ ರೌಟರ್, ಇದು ಆಫೀಸ್ ರೌಟರ್ಗಳಲ್ಲ. ಆಫೀಸ್ ರೌಟರ್ಗಳು ನಾವು ಈಗಾಗಲೇ ತೋರಿಸೋ ಥರನೇ ದೊಡ್ಡ ರೌಟರ್ ಇರುತ್ತೆ, ಅದೆಲ್ಲ ಮ್ಯಾನೇಜ್ ಮಾಡ್ಬೋದು. ಓಕೆನಾ. ಇದು ಹೋಮ್ ಯೂಸರ್ಸ್ಗಳಿಗೆ ಇರುವಂತಹ ಒಂದು ಕಾಂಪ್ಯಾಕ್ಟ್ ಡಿವೈಸ್, ಒಂದು 4 ಫಂಕ್ಷನಾಲಿಟಿ ಒಂದೇ ಫಂಕ್ಷನಾಲಿಟಿಯಲ್ಲಿ ಬರುವಂಥದ್ದು. ಸೊ ಇದನ್ನು ಯಾವಾಗ ನೋಡ್ಬೋದು ಅಂದರೆ, ನಿಮ್ಮ ಮನೆಯಲ್ಲಿ ಏರ್ಟೆಲ್ ಅಥವಾ BSNL ಮುಖಾಂತರ ಏನಾದರೂ ನೆಟ್ವರ್ಕ್ ಇಂಟರ್ನೆಟ್ ಕನೆಕ್ಷನ್ ತೊಗೊಂಡಿದ್ರೆ, ಅಥವಾ ಹ್ಯಾತ್ವೇ ಅಥವಾ ಯಾವುದಾದ್ರೂ ಒಂದು ಅದೇ ACT ಅಂತ ಹೇಳಿ ಆಪ್ಟಿಕಲ್ ಫೈಬರ್ ಮುಖಾಂತರ ಕನೆಕ್ಷನ್ ತೊಗೊಂಡಿದ್ರೆ, ಆವಾಗ 4 ಕೆಲಸನೂ ಒಂದೇ ಡಿವೈಸಲ್ಲಿ ಮಾಡುವಂಥ ಒಂದು ಡಿವೈಸ್ನ ನೀವು ನೋಡಿರ್ತೀರ. ಸೊ ಇಷ್ಟು ನೆಟ್ವರ್ಕ್ ಡಿವೈಸ್ಗಳು. ನಾವು ಇವತ್ತಿನ ಕ್ಲಾಸಲ್ಲಿ ನಾವು ನೆಟ್ವರ್ಕ್ ಡಿವೈಸ್ಗಳು ಏನಿದೆ, ಏನೇನಿದೆ, ಹೇಗೆ ಬರುತ್ತೆ, ಯಾವ್ಯಾವ ಡಿವೈಸು ಏನೇನು ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಸೊ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವೆರೀಸ್ನ ಹಾಕ್ಬೋದು. ಇದೇ ರೀತಿ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ನಾನು ಹಿಂದಿನ ವೀಡಿಯೋ OSI ಲೇಯರ್ಸನ್ನು ಎಕ್ಸ್ಪ್ಲೇನ್ ಮಾಡೋ ಒಂದು ವೀಡಿಯೋ ಕೂಡ ಹಾಕಿರ್ತೀನಿ. ಸೊ ಇನ್ ಕೇಸ್ ನಿಮಗೆ ಯಾವುದೇ ಸೆಂಟರ್ ಯಾವುದೇ ಡೌಟ್ ಬಂದರೂ ಸಹ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಬೋದು. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ನಾನು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ ಕೇಸ್ ನೀವು ಜಾಸ್ತಿ ಇನ್ಫಾರ್ಮೇಷನ್ಗಳು ಬೇಕು, ನಿಮಗೆ ರಿಕ್ವೆಸ್ಟ್ಗಳಿದೆ, ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ಗಳನ್ನ ಅದ್ರಲ್ಲಿ ಬರೀರಿ. ಇನ್ ಕೇಸ್ ನಿಮ್ಗೆ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರೂ ಸಹ ನಮ್ಮ ವೀಡಿಯೋಸ್ಗಳ ಬಗ್ಗೆ ಖಂಡಿತ ನಮ್ಮ ಕಮೆಂಟ್ಸ್ಗಳು ಹಾಕಿ, ಹೀಗೆ ಏನೋ ರಿಕ್ವೆಸ್ಟ್ ಇದ್ದರೂ ಕೂಡ ಹಾಕಿ. ಸೊ ನಿಮ್ಮ ಸಪೋರ್ಟ್ನೇ ನನಗೆ ನೆಕ್ಸ್ಟ್ ವೀಡಿಯೋಗಳು ಮಾಡೋದಕ್ಕೆ ಪ್ರೇರೇಪಿಸೋದು. ಸೊ ಏನೇ ಇದ್ದರೂ ಸಹ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಹಾಗೆಯೇ ನಮ್ಮ ವೆಬ್ಸೈಟ್ ಕೂಡ ಓಪನ್ ಮಾಡಿದ್ದೀನಿ. ಸೊ ಹ್ಯಾಕಿಂಗ್ಗೆ ಅಥವಾ ನೆಟ್ವರ್ಕಿಂಗ್ಗೆ ಬೇಕಾಗಿರುವಂಥ ಯಾವುದೇ ಟೂಲ್ಸ್ ಇರ್ಬೋದು, ಚೀಟ್ ಶೀಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಸಹ ಈ ವೆಬ್ಸೈಟಲ್ಲಿ ಹಾಕ್ತಾಯಿದ್ದೀನಿ. ಸೊ ಆ ವೆಬ್ಸೈಟ್ಸ್ ಕೂಡ ವಿಸಿಟ್ ಮಾಡಿ, ನಿಮಗೆ ಪ್ರತಿಯೊಂದು ಶೀಟ್ಸ್ ಮತ್ತು ಇನ್ಫಾರ್ಮೇಷನ್ ಸಹ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ ಗೆಳೆಯರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ.